ಲೋಕಸಭಾ ಚುನಾವಣಾ ಅಖಾಡ ರಾಜ್ಯದಲ್ಲಿ ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ. ಹೈಕಮಾಂಡ್ ಲೀಡರ್ಸ್ ಗಳನ್ನ ಪ್ರಚಾರಕ್ಕೆ ಅಂತ ಕರೆಸುವ ತಂತ್ರಗಾರಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಮಿತ್ ಶಾ ಅವರು, ಈಗ ಮೋದಿ ಅವರು ಬಂದು ಹೋದ್ಮೇಲೆ ಅಮಿತ್ ಶಾ ಅವರು ಬಂದಿದ್ದಾರೆ. ತಡರಾತ್ರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬೆಂಗಳೂರಿಗೆ ತಡರಾತ್ರಿ ಆಗಮಿಸಿದ್ದಾರೆ. ಇವತ್ತು ಸಭೆಗಳ ಮೇಲೆ ಸಭೆ ಇದೆ, ನಂತರ ರ್ಯಾಲಿ ಕೂಡ ಇದೆ. ಮಧ್ಯಾಹ್ನ 3:30ಕ್ಕೆ ಅಮಿತ್ ಶಾ ಅವರ ಸಭೆ ಹಿನ್ನೆಲೆ ಬಂಡಾಯ ಅಸಮಾಧಾನ ಕಾಣಿಸ್ತಾ ಇರುವ ಸುಮಾರು 6 ಕ್ಷೇತ್ರಗಳ ಪ್ರಮುಖ ನಾಯಕರ ಜೊತೆ ಸಭೆ ಮಾಡ್ತಾರೆ. ಸಭೆಗೆ ಅಭ್ಯರ್ಥಿಗಳು ಜೊತೆಗೆ ರೆಬಲ್ ಆಗಿರುವ ನಾಯಕರು ಇಬ್ಬರಿಗೂ ಕೂಡ ಆಹ್ವಾನವನ್ನ ಕೊಡೋದರ ಮುಖಾಂತರ ದಯವಿಟ್ಟು ನೀವಿಬ್ರು ಕೋಆಪರೇಟ್ ಮಾಡಿ ಮೋದಿ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕಾರ್ಯಕರ್ತರು ಜೆಲ್ಲಾಗಬೇಕು ಅಂದ್ರೆ ಮೊದಲು ಬಂಡಾಯ ಇದ್ದಿರೋರು, ಅಸಮಾಧಾನ ಇದ್ದಿರುವಂತವರು ಸಮಾಧಾನ ಆಗಬೇಕು ಅನ್ನುವ ಕಿವಿ ಮಾತು ಹೇಳೋದ್ರ ಮುಖಾಂತರ ಈಗ ಎಲ್ಲಾದ್ರೂ ಒಳ್ಳೆಟಿನ ಆತಂಕ ಪಕ್ಷಕ್ಕೆ ನೀವು ಮಾಡಿರುವಂತದ್ದು ಗೊತ್ತಾದ್ರೆ ಅಂಥದನ್ನ ಪಕ್ಷ ಯಾವತ್ತೂ ಕೂಡ ಸಹಿಸೋದಿಲ್ಲ. ಮುಂದಿನ ಉನ್ನತ ಸ್ಥಾನಮಾನಗಳನ್ನ ಗಮನದಲ್ಲಿಟ್ಕೊಂಡು ಪಕ್ಷಕ್ಕೆ ನೀವು ದುಡಿಬೇಕು, ಮೋದಿಗೋಸ್ಕರ ನೀವು ದುಡಿಬೇಕು ಅಂತ ಇವತ್ತಿನ ಸಭೆಯಲ್ಲಿ ಎಲ್ರಿಗೂ ಕಿವಿ ಮಾತನ್ನ ಹೇಳೋ ಸಾಧ್ಯತೆ ಇದೆ. ಒಂದ್ ಕಡೆ ಅಭ್ಯರ್ಥಿಯನ್ನು ಕರೆಸ್ತಾರೆ, ಯಾರಿಗೆಲ್ಲ ಟಿಕೆಟ್ ಕೊಟ್ಟಿದ್ದಾರೆ ಅಭ್ಯರ್ಥಿಯನ್ನು ಕರೆಸೋದ್ರ ಮುಖಾಂತರ. ಮಗದೊಂದು ಕಡೆ ಟಿಕೆಟ್ ಆಕಾಂಕ್ಷಿಗಳು ಯಾರಿದ್ರು ಮತ್ತು ಹಾಲಿ ಎಂಪಿಗಳಿಗೆ ಟಿಕೆಟ್ ಯಾರು ಸಿಕ್ಕಿಲ್ಲ ಬಂಡಾಯ ಹೇಳ್ತೀನಿ ಅಂತ ಒಂದು ಬೆದರಿಕೆ ಹಾಕಿದ್ದಾರೆ. ಬೆದರಿಕೆ ಅನ್ನೋದಕ್ಕಿಂತ ಮಾತುಗಳನ್ನೆತ್ತಿದ್ದಾರೆ. ಅಂಥವ್ರಿಗೂ ಕೂಡ ಕರೆದು ಸಮಾಧಾನ ಪಡಿಸುವ ಕೆಲಸಕ್ಕೆ ಚುನಾವಣಾ ಚಾಣಕ್ಯ ಅಂತ ಕರೆಸ್ಕೊಳ್ಳೋ ಅಮಿತ್ ಶಾ ಅವರ ಎಂಟ್ರಿ ಆಗಿರೋದ್ರ ಮುಖಾಂತರ ಸಭೆ ಮತ್ತಷ್ಟು ಮಹತ್ವವನ್ನ ಮತ್ತು ಕಾವು ಪಡೆದುಕೊಳ್ತಾ ಇದೆ. ಮಧ್ಯಾಹ್ನ 3:30ಕ್ಕೆ ಸಭೆ ಮಾಡ್ತಾರೆ. ಈ ಒಂದು ಸಭೆಗೆ ಬಿಜೆಪಿಯ ಪ್ರಮುಖ ಲೀಡರ್ಸ್ಗಳು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಮಗದೊಂದು ಕಡೆ ಅಭ್ಯರ್ಥಿ, ಮಗದೊಂದು ಕಡೆ ಬಂಡಾಯ ಎದ್ದಿರುವ ನಾಯಕರುಗಳು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಈಗ ಆಲ್ರೆಡಿ ನಿನ್ನೆ ತಡರಾತ್ರಿಯ ಗೃಹ ಸಚಿವ ಅಮಿತ್ ಶಾ ಅವರು ಬಂದಿದ್ದಾರೆ. ಸಭೆ ಮತ್ತು ಸಮಾರಂಭ ಹಾಗೆ ಈ ಸಮಾವೇಶಗಳಲ್ಲಿ ಭಾಗವಹಿಸೋದರ ಮುಖಾಂತರ ಒಂದ್ ಕಡೆ ಚುನಾವಣೆಗೆ ಜೋಶ್ನ ಮತ್ತಷ್ಟು ಹೆಚ್ಚು ಮಾಡೋದು, ಕಾರ್ಯಕರ್ತರಲ್ಲಿ ಜೋಶ್ ಡಬಲ್ ಮಾಡೋದು, ಚುನಾವಣಾ ತಯಾರಿಯನ್ನ ದ್ವಿಗುಣಗೊಳಿಸೋದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಗಮನಿಸ್ತಾ ಇದ್ದೀರಿ, ಇವತ್ತು ಮಧ್ಯಾಹ್ನ 3:30ಕ್ಕೆ ಅಮಿತ್ ಶಾ ಅವರು ಸಭೆ ಕರೆದಿದ್ದಾರೆ. ಬಂಡಾಯ ಇದ್ದಿರುವ 6 ಕ್ಷೇತ್ರ ಪ್ರಮುಖವಾಗಿ ಕಾಣಿಸ್ತಾ ಇರುವಂತದ್ದೇ ದಾವಣಗೆರೆಯಲ್ಲಿ, ತುಮಕೂರಿನಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಚಿತ್ರದುರ್ಗ, ಬೆಳಗಾವಿ, ಬೀದರ್ ಈ 6 ಕ್ಷೇತ್ರದಲ್ಲಿ ಪ್ರಮುಖವಾಗಿ ಕಾನ್ಸಂಟ್ರೇಟ್ ಮಾಡೋದ್ರ ಮುಖಾಂತರ ರಾಜ್ಯ ಮಟ್ಟದ ನಾಯಕರು ಈಗಾಗಲೇ ಸಮಾಧಾನ ಪಡಿಸೋ ಕೆಲಸಕ್ಕೆ ಕೈ ಹಾಕಿದ್ದಾರೆ, ಮುಂದಾಗಿದ್ದಾರೆ. ಯಡಿಯೂರಪ್ಪ ಮತ್ತು ಅವರ ಮಗ ಇಬ್ರು ಕೂಡ ಖುದ್ದಾಗಿ ಅವ್ರಗಳನ್ನ ಮನೆ ಕರೆಸ್ಕೊಳ್ಳೋದ್ರ ಮುಖಾಂತರ ಹಾಗಲ್ಲ ಹೀಗೆ ಪಕ್ಷ ನಿಮಗೆ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಅಂತ ಸಮಾಧಾನ ಪಡಿಸೋ ಕೆಲಸ ಮಾಡಿದ್ದಾರೆ. ಮೇಲ್ನೋಟಕ್ಕೆ ನಾಯಕರು ತಣ್ಣಗಾಗಿದ್ರೂ ಸಹ ಎಲ್ಲಿ ಒಲೇಟು ಬಿದ್ದ್ಬಿಡುತ್ತೋ, ಕೆಲವರು ಸಮಾಧಾನ ಆಗಿದ್ದಾರೆ, ಪಕ್ಷ ಬಿಟ್ಟು ಹೋಗ್ತೀವಿ ಅಂತಾನೂ ಹೇಳ್ತಾ ಇಲ್ಲ, ಬಂಡಾಯ ಹೇಳ್ತೀನಿ ಅಂತಾನೂ ಹೇಳ್ತಾ ಇಲ್ಲ, ಅದರ ಜೊತೆಗೆ ಅಭ್ಯರ್ಥಿಗಳ ಪರವಾಗಿ ಕ್ಯಾಂಪೇನ್ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇಲ್ಲ. ಇದೊಂದು ರೀತಿ ತಲೆನೋವಾಗಿದೆ. ಸೊ ಇದೆಲ್ಲದಕ್ಕೂ ಮುಲಾಮ್ ಅರಿಯುವಂತಹ ಅಥವಾ ಮುಲಾಮ್ ಹಚ್ಚುವ ಸಲುವಾಗಿ ಇವತ್ತಿನ ಸಭೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಅಮಿತ್ ಶಾ ಅವರು ನಿನ್ನೆ ತಡರಾತ್ರಿಯೇ ಬಂದಿದ್ದಾರೆ. ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ರಾಜ್ಯಕ್ಕೆ ಪ್ರವೇಶವನ್ನ ಪಡೆದುಕೊಂಡಿದ್ದಾರೆ ಅಮಿತ್ ಶಾ. ಎಲೆಕ್ಷನ್ ಮಾಸ್ಟರ್ ಮೈಂಡ್ ಅಂತಲೇ ಕರೆಸ್ಕೊಳ್ತಾರೆ. ಇಂಥವನ್ನೆಲ್ಲ ಬಹಳಷ್ಟು ನೋಡ್ಬಿಟ್ಟಿದ್ದಾರೆ. ಬಹಳಷ್ಟು ರಾಜ್ಯಗಳಲ್ಲಿ ಶಮನ ಮಾಡಿ ಬಂದಿರುವಂತಹ ಎಕ್ಸ್ಪೀರಿಯನ್ಸ್ ಉಳ್ಳ ಅಮಿತ್ ಶಾ ಅವರು ರಾಜ್ಯಕ್ಕೂ ಕೂಡ ಬಂದಿದ್ದಾರೆ. ರಾಜ್ಯದಲ್ಲಿ ಬೇರೆ ಪಕ್ಷಗಳ ರೀತಿಯಲ್ಲ, ಬಿಜೆಪಿ ಹೈಕಮಾಂಡ್ ನ ಮಾತೆ ಅಂತಿಮ, ಆ ಮಾತೆ ನಿರ್ಣಯ ಅಂದ್ರೆ ಒಂದು ಅಂತಿಮ ನಿರ್ಣಯ. ಹೀಗಿರುವಾಗ ಅದ್ರ ಮಧ್ಯೆಯೂ ನಾನು ಬಂಡಾಯ ಹೇಳ್ತೀನಿ, ಅಸಮಾಧಾನ ಇದೆ, ನಂಗೆ ಟಿಕೆಟ್ ಕೊಡ್ಬೇಕಿತ್ತು, ನನ್ನ ಮಗನ್ ಕೊಡ್ಬೇಕಿತ್ತು ಅನ್ನುವಂಥವ್ರಿಗೆ ಸಮಾಧಾನ ಪಡಿಸೋ ಕೆಲಸ ಇವತ್ತಿನ ಸಭೆಯಲ್ಲಿ ಆಗುತ್ತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ಪ್ರಮುಖವಾಗಿ 6 ಕ್ಷೇತ್ರಗಳ ಕಡೆ ಗಮನ ಹರಿಸಿದ್ದಾರೆ ಬಿಜೆಪಿ ನಾಯಕರು ಅನ್ನೋ ಮಾಹಿತಿ ಇದೆ. ಬಟ್ ಈ 6 ಕ್ಷೇತ್ರಕ್ಕೆ ಈಗ ಆಲ್ರೆಡಿ ಯಡಿಯೂರಪ್ಪ ಮತ್ತು ಅವರ ಮಗ ಒಂದೊಂದು ರೌಂಡ್ ಸಮಾಧಾನ ಪಡಿಸೋ ಕೆಲಸ ಮಾಡಿದಾರಲ್ವಾ, ಮತ್ಯಾಕೆ ಈ ಸಭೆ, ಇದರ ಮಹತ್ವ ಏನು ಈ ಸಭೆದು ಅಂತ? ಮಸೂದ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ. ಕ್ಷೇತ್ರಗಳ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು, ಯಡಿಯೂರಪ್ಪನವರು ಕೇಳಿಸ್ತಿದೆ ವಿದ್ಯಾ. ಈಗಾಗಲೇ 6 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು, ಆರ್ ಅಶೋಕ್ ಅವರು ಜೊತೆಗೆ ವಿಜೇಂದ್ರ ಅವರು, ಸ್ಥಳೀಯ ರಾಜ್ಯ ಬಿಜೆಪಿ ಮುಂಚೂಣಿ ನಾಯಕರು ಕೂಡ ಈಗಾಗಲೇ ಸಂಧಾನ ಮಾತುಕತೆ ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಸಮಾಧಾನ ಆಗಿಲ್ಲ. ಬಂಡಾಯ ನಾವು ಎದ್ದೇಳಲ್ಲ, ಪಕ್ಷೇತರವಾಗಿ ಸ್ಪರ್ಧೆ ಮಾಡಲ್ಲ, ಪಕ್ಷದಲ್ಲೇ ಇರ್ತೇವೆ ಅನ್ನುವಂಥ ಭರವಸೆ ಕೊಟ್ಟವ್ರೆ. ಆದರೆ ಒಳಬೇಗದು ಏನಂತಂದ್ರೆ ಅವ್ರನ್ನ ಯಾಕೆ ನಾವು ಬೆಂಬಲಿಸಬೇಕು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅಸಮಾಧಾನ ಇನ್ನೂ ಕೂಡ ಯಾರೆಲ್ಲ ಟಿಕೆಟ್ ಆಕಾಂಕ್ಷಿಗಳಿದ್ರು, ಟಿಕೆಟ್ ಕೈ ತಪ್ಪಿದ್ರೆ ಅವರಲ್ಲಿ ಇದೆ. ಆ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವ್ರ ಮೂಲಕನೇ ಅವ್ರಿಗೊಂದು ಖಡಕ್ ವಾರ್ನಿಂಗ್ ಕೊಡಿಸಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ. ಇವತ್ತು ಸಂಜೆ 3:50ರಿಂದ ಸಂಜೆ 4:50ರವರೆಗೆ 1 ಗಂಟೆಗಳ ಕಾಲ ಈ 6 ಕ್ಷೇತ್ರಗಳ ಯಾರೆಲ್ಲ ರೆಬೆಲ್ಸ್ಗಳಿದ್ದಾರೆ, ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ, ಆ ಭಾಗದ ಕೋರ್ ಕಮಿಟಿ, ಸ್ಥಳೀಯ
ಪ್ರಮುಖ ನಾಯಕರು ಅವ್ರನ್ನೆಲ್ಲರೂ ಕೂಡ ಸಭೆಗೆ ಕರೆದು ಮಾತನಾಡ್ತಾರೆ. ಮುಖ್ಯವಾಗಿ ಯಾರು ಕೂಡ ಬಂಡಾಯ ಹೇಳಬಾರ್ದು ಅನ್ನುವಂಥ ಒಂದು ಖಡಕ್ಕಾದಂಥ ತಾಕೀತನ್ನ ಕೊಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಈಗಾಗಲೇ ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಬೆಳಗಾವಿ, ಬೀದರು ಎಲ್ಲ ಕೂಡ ಮಾತನಾಡಿದ್ದಾರೆ. ನಿನ್ನೆ ಚಿತ್ರದುರ್ಗದ ಯಾರು ರೆಬೆಲ್ ನಾಯಕರಿದ್ರು ಚಂದ್ರಪ್ಪ ಮತ್ತು ಅವ್ರ ಮಗ ರಘುಚಂದನ್ ಅವ್ರನ್ನೂ ಕೂಡ ಕರೆಸಿ ಮಾತನಾಡಿದ್ದಾರೆ. ಈಗಾಗಲೇ ಅವರು ಕೂಡ ಬಂಡಾಯ ಕಾಯ್ಬಿಟ್ಟಿದ್ದಾರೆ, ಪಕ್ಷೇತರ ಸ್ಪರ್ಧೆ ಮಾಡಲ್ಲ ಅಂತ ಭರವಸೆ ಕೊಟ್ಟವ್ರೆ. ಆದ್ರೆ ಅವರು ಸಪೋರ್ಟ್ ಮಾಡಬೇಕು, ಅಭ್ಯರ್ಥಿ ಪರವಾಗಿ ಮುಕ್ತ ಮನಸ್ಸಿಂದ ಅವರ ಕಾರ್ಯಕರ್ತರಿಗೆ ಅವರ ಬೆಂಬಲಿಗರ ಮೂಲಕ ಪ್ರಚಾರ ಮಾಡಿಸಿ ಗೆಲ್ಲಿಸುವಂತ ಪ್ರಯತ್ನ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ಒಂದು ಕಸರತ್ತನ್ನ ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲೂ ಈ ತರ ಸಮಸ್ಯೆ ಇದೆ, ಎಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು ಅನ್ನುವಂತ ಒಂದು ಖಡಕ್ಕಾದಂತ ತಾಕೀತು ಮಾಡ್ತಾರೆ. ಒಂದು ವೇಳೆ ಅಭ್ಯರ್ಥಿ ಸೋತ್ರೆ ನೀವೇ ಕಾರಣ ಅನ್ನುವಂತ ಒಂದು ಜವಾಬ್ದಾರಿಯನ್ನು ಕೂಡ ಅಮಿತ್ ಶಾ ಅವರು ಕೊಡುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ ಒಂದು ಸಭೆ ಬಹಳ ಕುತೂಹಲ ಮೂಡಿಸಿದೆ. ಒಟ್ಟು 11-12 ಕ್ಷೇತ್ರಗಳಲ್ಲಿ ಬಂಡಾಯ ಎದ್ದಿತ್ತು. ಆ ಪೈಕಿ ಈ 6 ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಬಂಡಾಯ ಸಂಪೂರ್ಣವಾಗಿ ಶಮನ ಆಗಿಲ್ಲ. ಇನ್ನು ಶಿವಮೊಗ್ಗ ವಿಚಾರಕ್ಕೆ ಬಂದ್ರೆ ಅಲ್ಲಿ ಅಮಿತ್ ಶಾ ಅವರು ಅಥವಾ ಬೇರೆ ಬಿಜೆಪಿ ವರಿಷ್ಠ ನಾಯಕರು ಇರಲಿ, ಈಶ್ವರಪ್ಪನ ಜೊತೆ ಸಂಧಾನ ಮಾತುಕತೆಯನ್ನ ಕ್ಲೋಸ್ ಮಾಡಿಕೊಂಡಿದ್ದಾರೆ, ಅವ್ರನ್ನ ಮರ್ತೇ ಬಿಟ್ಟಿದ್ದಾರೆ ಬಿಜೆಪಿ ಅವರು. ಹಾಗಾಗಿ ಶಿವಮೊಗ್ಗ ಬಿಟ್ಟು ಉಳಿದ 6 ಕ್ಷೇತ್ರಗಳಲ್ಲಿ ಏನ್ ಬಿಕ್ಕಟ್ಟು ಗೊಂದಲ ಇದೆ ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿದ್ಯಾ, ಫಸ್ಟ್ ಹಂತದಲ್ಲಿ ಆಲ್ರೆಡಿ ಸಮಾಧಾನ ಮಾಡೋ ಕೆಲಸವನ್ನ ಯಡಿಯೂರಪ್ಪ ಮತ್ತು ಅವರ ಮಗ ಇಬ್ರು ಸೇರಿ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಇದೊಂದು ರೀತಿ ಶಂಖದಿಂದ ಬಂದ್ರೇನೆ ತೀರ್ಥ ಅನ್ನೋ ಕಾನ್ಸೆಪ್ಟ್ ಅಂತ ಫೈನಲ್ ಟಚ್ ಅಪ್ ಕೊಟ್ಬಿಡೋಣ ಅಂತ ಅಲ್ವಾ? ಖಂಡಿತವಾಗಿಯೂ ಕೂಡ ಈಗಾಗಲೇ ಯಡಿಯೂರಪ್ಪನವ್ರ ಮೇಲೆ ಎಲ್ಲಾ ನಾಯಕರಿಗೂ ಗೌರವ ಇದೆ, ಅವ್ರ ಮಾತನ್ನೆಲ್ಲ ಕೇಳಿದ್ದಾರೆ. ಆದ್ರೆ ಕೆಲವೊಬ್ರು ಹಠ ಮಾಡ್ತಾ ಇದ್ದಾರೆ. ಜೆ ಸಿ ಮಾಧುಸ್ವಾಮಿ ಹಠ ಮಾಡ್ತಾ ಇದ್ದಾರೆ. ಇಲ್ಲಿ ಚಿತ್ರದುರ್ಗದಲ್ಲೂ ಕೂಡ ಕೆಲವರು, ಬೀದರ್ನಲ್ಲಿ, ಬೆಳಗಾವಿಯಲ್ಲಿ ಲೋಕಲ್ ನಾಯಕರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ನಾವು ಅಭ್ಯರ್ಥಿ ಪರವಾಗಿ ಮುಕ್ತ ಮನಸ್ಸಿಂದ ಪ್ರಚಾರ ಮಾಡಲ್ಲ, ಪಕ್ಷದ ಪರ ಪ್ರಚಾರ ಮಾಡ್ತೀವಿ ಅನ್ನುವಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ಕಾರ್ಯಕರ್ತರಿಗೆ ಬೇರೆ ಬೇರೆ ಸಂದೇಶ ರವಾನೆ ಆಗುತ್ತೆ. ಎಲ್ಲ ಒಂದ್ ಕಡೆ ಇದರಿಂದಾಗಿ ಒಂದು ರೀತಿಯಲ್ಲಿ ಒಳಪೆಟ್ಟು ಆಗುತ್ತೆ ಅನ್ನುವಂಥ ಆತಂಕ ಬಿಜೆಪಿ ಹೈಕಮಾಂಡ್ ನಾಯಕರದು. ಈಗ ಅಮಿತ್ ಶಾ ಅವ್ರ ಮೂಲಕ ಈ ರೆಬೆಲ್ಸ್ ನಾಯಕರಿಗೆ ಒಂದು ವಾರ್ನಿಂಗ್ ಮೆಸೇಜ್ ಕಳಿಸಿದ್ರೆ ಎಲ್ಲರೂ ಕೂಡ ಮಾತು ಕೇಳ್ತಾರೆ, ಎಲ್ಲರೂ ಕೂಡ ಹೆದರ್ತಾರೆ ಅನ್ನುವಂಥದ್ದು ಒಂದು ಉದ್ದೇಶ. ಆ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವ್ರ ಮೂಲಕನೇ ಈ 6 ಕ್ಷೇತ್ರಗಳಲ್ಲೂ ಕೂಡ ಕಂಪ್ಲೀಟ್ ಆಗಿ ಬಂಡಾಯ ಶಮನ ಮಾಡುವಂತ ಪ್ರಯತ್ನ ನಡೀತಾ ಇರುವಂತದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮ ಡೀಟೇಲ್ಸ್ಗೆ. ಅಂದ್ರೆ ನ್ಯೂಟ್ರಲ್ ಕೂಡ ಬೇಡ, ನೀವು ಬಂಡಾಯ ಹೇಳಿಲ್ಲ ಅಂದ್ರೂ ಪರವಾಗಿ, ಬಂಡಾಯ ಹೇಳೋದು ಬೇಡ, ಅದ್ರ ಜೊತೆಗೆ ನ್ಯೂಟ್ರಲ್ ಕೂಡ ಬೇಡ, ಸಪೋರ್ಟ್ ಬೇಕು. ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಿದ್ದೀನಿ ಅನ್ಕೊಳಕ್ ಹೋಗ್ಬಿಡಿ, ಪಕ್ಷದ ಪರವಾಗಿ ನಾನು ಕ್ಯಾನ್ವರ್ಸ್ ಮಾಡ್ತಾ ಇದ್ದೀನಿ, ಮೋದಿ ಅವ್ರನ್ನ ಮತ್ತೊಮ್ಮೆ ತರೋಕೆ ನನ್ನ ಕಾರ್ಯ ಇದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಭಾಗವಹಿಸಬೇಕು ಅನ್ನೋ ಕಿವಿ ಮಾತು ಹೇಳ್ತಾರೆ ಇವತ್ತು ಅಮಿತ್ ಶಾ.